ಟೀಕೆ ಮಾಡಿದರೆ ಇದರಿಂದ ರಾಜ್ಯಕ್ಕೆ ನಷ್ಟ ಆಗ್ತಿದೆ ಅಂತ ಹೇಳಿದ್ದಾರೆ ಸರ್. ನೋಡಿ, GST ಅತ್ಯಂತ ಬಡವರಿಗೆ, ಮಧ್ಯಮ ವರ್ಗದವರಿಗೆ, ರೈತರಿಗೆ 18% ಇಂದ 28% ಇಂದ 5% ತಂದರೆ ಅನುಕೂಲ ಆಗಲ್ವಾ? ದಿನನಿತ್ಯ ಏನು ಅವ್ರು ಬಳಕೆ ಮಾಡುವಂಥ ವಸ್ತುಗಳ ಮೇಲೆ ಸುಂಕ ಕಡಿಮೆ ಮಾಡಿದರೆ, ತೆರಿಗೆ ಕಡಿಮೆ ಮಾಡಿದರೆ ಅದನ್ನು ಮೊದಲನೇದಾಗಿ ರಾಜ್ಯ ಸರ್ಕಾರಗಳು ಸ್ವಾಗತ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ನಾವು ರಾಜ್ಯ ಸರ್ಕಾರಕ್ಕೆ ಆದಾಯ ಕಡಿಮೆ ಆಗುತ್ತೆ ಅಂತಂದರೆ ಇವರು ಆದಾಯದ ಕಡೆ ನೋಡ್ತಾ ಇದ್ದಾರೆ, ಜನಸಾಮಾನ್ಯರ ಬದುಕನ್ನು ಕಟ್ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಇದು ಮಾಡೋದ್ರಿಂದ ಮಾನ್ಯ ಪ್ರಧಾನಮಂತ್ರಿಗಳು, ಸೋಮಣ್ಣವರು, ನಮ್ಮ ಹಿರಿಯ ಸಚಿವರು, ನಮ್ಮ ನಾಯಕರು ಹೇಳ್ದಂಗೆ ವಹಿವಾಟು ಹೆಚ್ಚಾಗ್ತದೆ. ಅವ್ರಿಗೆ ಕೃಷ್ಣ ಬೈರೇಗೌಡರ ಒಂದು ಮಾಧ್ಯಮ ಗೋಷ್ಠಿ ನಾನು ನೋಡಿದ್ದೀನಿ. ಬೇಸಿಕ್ ಎಕನಾಮಿಕ್ ಸೆನ್ಸ್ ಇಲ್ದಿರ ಮಾತಾಡ್ತಾ ಇದ್ದಾರೆ. ಯಾವಾಗ ತೆರಿಗೆ ಕಡಿಮೆ ಆಗ್ತದೆ, ಉದಾಹರಣೆಗೆ 10 ಲಕ್ಷ ಇರುವಂಥ ಕಾರು 1 ಲಕ್ಷ ಕಡಿಮೆ ಆದಾಗ ಮುಂದಿನ ವರ್ಷ ತಗೊಳ್ಬೇಕು ಅಂತ ಇರೋರು ಈಗಲೇ ತಗೊಳ್ತಾರೆ, ದೀಪಾವಳಿ ಒಳಗಡೆನೆ ತಗೊಳ್ತಾರೆ. ವಹಿವಾಟು ಹೆಚ್ಚಾಗ್ತದೆ, ಆದಾಯ ಹೆಚ್ಚಾಗ್ತದೆ. ಸ್ವಲ್ಪ ಸೋಮಣ್ಣವ್ರು ಹೇಳ್ದಂಗೆ ಸ್ವಲ್ಪ ಸರಿಯಾಗಿ ತಿಳ್ಕೊಂಡು ನೀವು ಮಾರ್ಗದರ್ಶನ ಬೇರೆ ಮಾಡ್ತಾ ಇದ್ರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸರಿಯಾಗಿ ಮಾಡಿ. ಯಾರು ದಡ್ರು ಕೂತಿಲ್ಲ ಮೇಲೆ, ನಿಮಗಿನ್ನ 10 ಪಟ್ಟು ಬುದ್ಧಿವಂತರಲ್ಲಿ ಕೂತ್ಕೊಂಡು ಇವತ್ತು ಎಲ್ಲಿ 15-14ನೇ ಸ್ಥಾನದಲ್ಲಿದ್ದಂಥ ಆರ್ಥಿಕ ವ್ಯವಸ್ಥೆ 4ನೇ ಸ್ಥಾನಕ್ಕೆ ತಂದಿದ್ದಾರೆ, 3ನೇ ಸ್ಥಾನಕ್ಕೆ ತರ್ತಾರೆ ಈಗ ಇಷ್ಟರಲ್ಲೇ. ಅಂಥವರಲ್ಲಿ ಕೂತ್ಕೊಂಡು ಇಂಥ ತೀರ್ಮಾನಗಳು ತಗೊಂಡಿರುವಂಥದ್ದು ಬಡವರ ಏಳಿಗೆಗೆ, ಈ ದೇಶದ ಅಭಿವೃದ್ಧಿಗೋಸ್ಕರ ಮಾಡಿದ್ದಾರೆ. ನೀವು ಎಲ್ಲದರಲ್ಲೂ ಕೂಡ ಮೊಸರಲ್ಲೂ ಕಲ್ಲು ಹುಡುಕ್ತೀರಿ. ಪ್ರತಿಯೊಂದು ಅವರ ನಿರ್ಧಾರದಲ್ಲಿ, ನಮ್ಮ ಸರ್ಕಾರದ ನಿರ್ಧಾರದಲ್ಲಿ ಅದನ್ನ ನೀವು ವಿರೋಧ ಮಾಡೋದೇ ನಿಮಗೆ ಬಳುವಳಿಯಾಗಿದೆ. ಅದರಿಂದ ಏನು ಉಪಯೋಗ ಆಗಲ್ಲ. ಇಡೀ ದೇಶದ ಬಹುತೇಕ ಯಾಕೆ ಟೀಕೆ ಮಾಡ್ತಾರೆ? ರಾಜಕಾರಣದ ಕೇವಲ ರಾಜಕಾರಣ ಅಷ್ಟೇ. ಅವ್ರಿಗೇನು ಜನಸಾಮಾನ್ಯರ ಬಗ್ಗೆ ಕಳಕಳಿ ಆಗಲಿ, ಬಡವರ ಬಗ್ಗೆ ಕಳಕಳಿ ಆಗಲಿ ಇಲ್ಲ ಅನ್ನೋದು ಸ್ಪಷ್ಟ ಮಾಡಿದ್ದಾರಲ್ಲ. GST ತೆರಿಗೆ ಕಡಿಮೆ ಮಾಡಿದಾಗ ಅವ್ರು ಸ್ವಾಗತ ಮಾಡಬೇಕಾಗಿತ್ತು. ಅದನ್ನು ವಿರೋಧ ಮಾಡಿದ್ರೆ ದೇರ್ ಅಗೇನ್ಸ್ಟ್ ಪೂರ್ ಪೀಪಲ್, ಬಡವರ ವಿರುದ್ಧ ಇದ್ದಾರೆ ಅಂತೇಳಿ ತೋರಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್.